ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುರ್ಚಿ ಫೈಟ್ಗೆ ಸದ್ಯ ಕದನ ವಿರಾಮವನ್ನು ಹಾಕಲಾಗಿತ್ತು. ಆದರೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಯತೀಂದ್ರ ಮೂಲಕ. ಈಗ ಮುಂದುವರೆದಂತೆ ಡಿಕೆ ಬಣ ಕೂಡ ಸಿಡಿದೆದ್ದಿದ್ದು ಅವರು ಕೂಡ ಡಿಕೆ ಪರವಾಗಿ ಮಾತನಾಡಲಿಕ್ಕೆ ಓಪನ್ ಆಗಿ ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ಶಾಸಕ ಶಿವಗಂಗಾ ಬಸವರಾಜ ಮಾತನಾಡಿದ್ದಾರೆ. ಸುವರ್ಣಸೌಧದಲ್ಲಿ ಮಾತನಾಡೋ ಮೂಲಕವಾಗಿ ಡಿಕೆಶಿ ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಅದು ಜನವರಿಯವರೆಗೂ ಕೂಡ ಕಾಯಿರಿ ಅಂತ ಹೇಳಿದ್ದಾರೆ. ನಾಯಕತ್ವದ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡಿದ್ರು. MLAಗೆ ವೋಟ್ ಮಾಡಲಿಕ್ಕೆ ಅಂದರೆ ಶಾಸಕರ ಒಂದು ಬೆಂಬಲ ಬೇಕು ಅಂದಾಗ ಶಾಸಕರ ಅಭಿಪ್ರಾಯಗಳು ಅವರ ಮತಗಳಷ್ಟೇ ಕನ್ಸಿಡರ್ ಆಗುತ್ತೆ, ಯತೀಂದ್ರ ಅವರನ್ನ ಕನ್ಸಿಡರ್ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಶಿವಗಂಗಾ ಬಸವರಾಜ್. ನಮ್ಮ ಜೊತೆಗೆ ಶಾಸಕ ಬಸವರಾಜ ಶಿವಗಂಗಾ ಅವರು ಇರುವಂಥದ್ದು. ಸರ್, ಯಾವಾಗ ಸರ್ ಡಿಕೆಶಿ ಸಿಎಂ ಆಗೋದು? ನಾನು ಅದನ್ನು ಹೇಳಿದ್ದೀನಲ್ಲ, ಜನವರಿಗೆ ಮಾತಾಡ್ತೀನಿ. ಪುನಃ ಕೇಳೋದ್ರಾಗ ಅರ್ಥ ಇಲ್ಲ. ನೀವು ಏನು ಹೇಳಿದ್ರು ಬಾಯ್ ತಪ್ಪು ಮಾತಾಡೋದಿಲ್ಲ. ಜನವರಿ ನಿಮಗೆ ಉತ್ತರ ಕೊಡ್ತೀನಿ. ಜನವರಿವರೆಗೆ ಅವಕಾಶ ಮಾಡಿ. ಸರ್, ನಾಯಕತ್ವ ಗೊಂದಲ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿರುವಂಥ ಸರ್ ಯಾವುದು ಗೊಂದಲ ಇಲ್ಲ ರೀ. ಈಗ CLP ನಾಯಕರಾಗಿ ಸಿದ್ದರಾಮಯ್ಯವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಹಂಗಾಗಿ ಯಾವ ಗೊಂದಲ ಇಲ್ಲ. ಯತೀಂದ್ರ ಅವರು ಪದೇ ನಾಯಕತ್ವ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರಂತೆ. ಈಗ ನಾನು ಹೇಳಿದ್ದೀನಿ, MLAಗೆ ಓಟ್ ಇರುತ್ತೆ. ಮುಖ್ಯಮಂತ್ರಿಗೆ ಒಂದು ಓಟ್ ಹಾಕ್ಬೇಕಪ್ಪ ಅಂದ್ರೆ MLAಗೆ ಇರ್ತದೆ, ನನಗಿದೆ. ನಾನು ಮಾತಾಡಿದ್ರು ಸ್ವಲ್ಪ ಅರ್ಥ ಇರ್ತದೆ. ಅಂತಂದ್ರೆ ನಾನು ಮಾತಾಡೋದು ನೀವು ಅರ್ಥ ಮಾಡ್ಕೋಬೇಡ್ರಿ ಅಂದಮೇಲೆ MLCಗೆ ಯಾಕೆ ಕನ್ಸಿಡರ್ ಮಾಡ್ತೀರಿ? ಅವ್ರದ್ದೇನು ಓಟ್ ಬೀಳುತ್ತಾ? ನಿಮ್ಮ ಮಾಹಿತಿ ಪ್ರಕಾರ ಏನು ಓಟ್ ಬೀಳುತ್ತಾ? ಅಲ್ಲ ಸರ್, ನಿನ್ನೆ ಡಿನ್ನರ್ ಪಾರ್ಟಿ ಆಯಿತು, ತಾವು ಹೋಗಿರಲಿಲ್ಲ? ಯಾವುದಿಲ್ಲ, ಡಿನ್ನರ್ ಪಾರ್ಟಿ, ನಾರ್ಮಲ್ ಪಾರ್ಟಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಶಿವಗಂಗಾ ಅವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ನಮ್ಮ ಜೊತೆಗೆ ಶಾಸಕ ಬಸವರಾಜ ಶಿವಗಂಗಾ ಅವರು ಇರುವಂಥದ್ದು. ಸರ್, ಯಾವಾಗ ಸರ್ ಡಿಕೆಶಿ ಸಿಎಂ ಆಗೋದು? ನಾನು ಅದನ್ನು ಹೇಳಿದ್ದೀನಲ್ಲ, ಜನವರಿಗೆ ಮಾತಾಡ್ತೀನಿ. ಪುನಃ ಕೇಳೋದ್ರಾಗ ಅರ್ಥ ಇಲ್ಲ. ನೀವು ಏನು ಹೇಳಿದ್ರು ಬಾಯ್ ತಪ್ಪು ಮಾತಾಡೋದಿಲ್ಲ. ಜನವರಿ ನಿಮಗೆ ಉತ್ತರ ಕೊಡ್ತೀನಿ. ಜನವರಿವರೆಗೆ ಅವಕಾಶ ಮಾಡಿ. ಸರ್, ನಾಯಕತ್ವ ಗೊಂದಲ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿರುವಂಥ ಸರ್ ಯಾವುದು ಗೊಂದಲ ಇಲ್ಲ ರೀ. ಈಗ CLP ನಾಯಕರಾಗಿ ಸಿದ್ದರಾಮಯ್ಯವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಹಂಗಾಗಿ ಯಾವ ಗೊಂದಲ ಇಲ್ಲ. ಯತೀಂದ್ರ ಅವರು ಪದೇ ನಾಯಕತ್ವ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರಂತೆ. ಈಗ ನಾನು ಹೇಳಿದ್ದೀನಿ, MLAಗೆ ಓಟ್ ಇರುತ್ತೆ. ಮುಖ್ಯಮಂತ್ರಿಗೆ ಒಂದು ಓಟ್ ಹಾಕ್ಬೇಕಪ್ಪ ಅಂದ್ರೆ MLAಗೆ ಇರ್ತದೆ, ನನಗಿದೆ. ನಾನು ಮಾತಾಡಿದ್ರು ಸ್ವಲ್ಪ ಅರ್ಥ ಇರ್ತದೆ. ಅಂತಂದ್ರೆ ನಾನು ಮಾತಾಡೋದು ನೀವು ಅರ್ಥ ಮಾಡ್ಕೋಬೇಡ್ರಿ ಅಂದಮೇಲೆ MLCಗೆ ಯಾಕೆ ಕನ್ಸಿಡರ್ ಮಾಡ್ತೀರಿ? ಅವ್ರದ್ದೇನು ಓಟ್ ಬೀಳುತ್ತಾ? ನಿಮ್ಮ ಮಾಹಿತಿ ಪ್ರಕಾರ ಏನು ಓಟ್ ಬೀಳುತ್ತಾ? ಅಲ್ಲ ಸರ್, ನಿನ್ನೆ ಡಿನ್ನರ್ ಪಾರ್ಟಿ ಆಯಿತು, ತಾವು ಹೋಗಿರಲಿಲ್ಲ? ಯಾವುದಿಲ್ಲ, ಡಿನ್ನರ್ ಪಾರ್ಟಿ, ನಾರ್ಮಲ್ ಪಾರ್ಟಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಶಿವಗಂಗಾ ಅವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಹೇಗಿದ್ರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಯತೀಂದ್ರ. ನಾವು ಮಾತಾಡೋಣ ಅಂತೇನಾದರೂ ಮಾತಾಡಲಿಕ್ಕೆ ಡಿಕೆ ಬಣ ಮುಂದಾಗಿದೆಯಾ? ದಿವ್ಯಾ, ಕಳೆದ 2-3 ದಿನಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಗುಂಪುಗಾರಿಕೆ, ಗುಂಪು ಸಭೆಗಳು, ಪ್ರತ್ಯೇಕ ಸಭೆಗಳು, ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ. ಬೆಳಗಾವಿ ಅದಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ನೆನ್ನೆನೂ ಕೂಡ ಡಿನ್ನರ್ ಮೀಟಿಂಗಲ್ಲಿ ಬಹಳ ಚರ್ಚೆ ಆಗಿದೆ. ಯಾವ ರೀತಿ ಯತೀಂದ್ರ ಅವರು ಪದೇ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಕೌಂಟರ್ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಆಗಿತ್ತು. ಆ ಭಾಗವಾಗಿ ಈಗ ಡಿಕೆಶಿ ಬಣದ ಶಾಸಕರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆನೇ ಇಕ್ಬಾಲ್ ಹುಸೇನ್ ಅವರು ಕೂಡ ಯತೀಂದ್ರ ಅವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ರು. ನೆನ್ನೆನೂ ಕೂಡ ಅವ್ರು ಮಾತಾಡಿದ್ದಾರೆ, ಇವತ್ತು ಕೂಡ ಮಾತಾಡಿದ್ದಾರೆ. ಬಸವರಾಜ ಶಿವಗಂಗಾ ಅವರು ಕೂಡ ಮಾತಾಡಿದ್ದಾರೆ. ಇಕ್ಬಾಲ್ ಹುಸೇನ್ ಏನು ಹೇಳಿದ್ರು, ಅವ್ರು ಮಾತಾಡಿದ್ರೆ ಚಮತ್ಕಾರ, ನಾವು ಮಾತಾಡಿದ್ರೆ ಬಲಾತ್ಕಾರನ, ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಅವ್ರು ಮಾತಾಡಿದ್ರೆ ಯಾಕೆ ಸುಮ್ಮನೆ ಇರ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಸವರಾಜ ಶಿವಗಂಗಾ ಅವರು ಇವತ್ತು ಪಬ್ಲಿಕ್ ಟಿವಿಗೆ ಹೇಳಿರುವಂಥದ್ದು, ಯತೀಂದ್ರ ಅವರ ಈ ಹೇಳಿಕೆಗೆ ಒಂದು ರೀತಿಯಲ್ಲಿ ಅವರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರು ನಿರ್ಧಾರ ಮಾಡಬೇಕು ಅಂತ ಇದೆ, ಹೌದು ಸರಿ. ಆದರೆ ಯತೀಂದ್ರ ಅವರು ಶಾಸಕರ, ಅವರು MLC, ಈ ವಿಚಾರದಲ್ಲಿ ಅವರು ಕನ್ಸಿಡರೇಷನ್ಗೆ ಬರೋದಿಲ್ಲ, ಅಂದರೆ ಇದರಲ್ಲಿ ಅವರು ಅಗತ್ಯನೇ ಇಲ್ಲ, ಕನ್ಸಿಡರ್ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಜನವರಿವರೆಗೆ ಕಾಯಿರಿ, ನಿಮ್ಗೆ ಅಚ್ಚರಿ ಇದೆ ಅನ್ನುವಂಥ ಇನ್ನೊಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಡಿಕೆಶಿ ಅವ್ರನ್ನ ಸಿಎಂ ಮಾಡಬೇಕು ಅಥವಾ ಡಿಕೆಶಿ ಅವ್ರನ್ನ ಹೈಕಮಾಂಡೇ ಘೋಷಣೆ ಮಾಡುತ್ತೆ ಸಿಎಂ ಆಗಿ, ಆ ವಿಚಾರ ಜನವರಿನಲ್ಲಿ ಬರುತ್ತಾ ಅನ್ನುವಂಥ ಅರ್ಥನ ಅವ್ರದ್ದು ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಜನವರಿನಲ್ಲಿ ಅಚ್ಚರಿ ಕಾದಿದೆ, ಅಲ್ಲಿವರೆಗೂ ಕಾಯಿರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಡಿಕೆಶಿ ಮಟ್ಟದಲ್ಲಿ ಬೇಸರ ವ್ಯಕ್ತ ಆಗಿದೆ. ಆ ಹಿನ್ನೆಲೆಯಲ್ಲೇ ಯತೀಂದ್ರ ಅವರಿಗೆ ಸಿಎಂ ಪುತ್ರ ಅಂತಲೂ ಕೂಡ ನೋಡದೇನೆ ಕೌಂಟರ್ ಕೊಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ದಿವ್ಯಾ, ಮಸೂದ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಯತೀಂದ್ರ ಅವರು ಹೇಳಿಕೆ ಕೊಟ್ಟು ಅದು ಭಾರೀ ಸಂಚಲನಕ್ಕೆ ಕಾರಣವಾಗಿತ್ತು. ಇದು ಡಿಕೆ ಬಣದ ಕೋಪಕ್ಕೂ ಕೂಡ ಗುರಿಯಾಗಿತ್ತು. ಈಗ
ಯತೀಂದ್ರ ಅವರ ಹೇಳಿಕೆಯನ್ನೇ ಸೀರಿಯಸ್ ಆಗಿ ಅವರು ಪರಿಗಣಿಸ್ತಾ ಇಲ್ಲ, ಯತೀಂದ್ರ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದು ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅವರು ಏನು ಹೇಳಬೇಕು ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ ಅಂತ ಯತೀಂದ್ರ ನಿನ್ನೆ ಹೇಳಿದ ಹಾಗೆ ಸೇಮ್ ವರ್ಷನ್ ಶಿವಗಂಗಾ ಬಸವರಾಜ್ ಅವರು ಕೂಡ ನೀವು ಕಾಣ್ತಾ ಇದ್ರಿ. ಜನವರಿವರೆಗೂ ಕಾಯಿರಿ ಅಂತ ನಾನು ಹೇಳಿರಲಿಲ್ವಾ, ಈಗಲೂ ಅದನ್ನೇ ಹೇಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ.